ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್. 1970-80ರ ದಶಕದಿಂದಲೂ ಕೂಡ ಕೆ ಬಾಲಚಂದರ್ ಮತ್ತು ಮಣಿರತ್ನಂ, ರಜನಿಕಾಂತ್, ಕಮಲ್ ಹಾಸನ್ ರಂಥ ಸಿನಿಮಾಗಳು ಕೂಡ ತೆಲುಗು ಮತ್ತು ಕನ್ನಡದಲ್ಲೂ ಡಬ್ ಆಗಿ ರಿಲೀಸ್ ಆಗ್ತಿವೆ. ತೆಲುಗಿನಲ್ಲಿ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಡಬ್ಬಿಂಗ್ ಸಿನಿಮಾವನ್ನು ನೋಡ್ತಾರೆ. ಆದರೆ ಕರ್ನಾಟಕದಲ್ಲಿ ಡಬ್ಬಿಂಗ್ ಅನ್ನೋದು ಹೊಸದು ಹಾಗೂ ಡಬ್ಬಿಂಗ್ ಸಿನಿಮಾಗಳಿಗೆ ಡಿಮ್ಯಾಂಡ್ ಇಲ್ಲದೆ ಇರೋ ಕಾರಣ ಕರ್ನಾಟಕದಲ್ಲಿ ಹೇಳ್ಕೊಳೋಷ್ಟು ಯಾವ ಸಿನಿಮಾ ಕೂಡ ಪ್ರದರ್ಶನವನ್ನು ಕಂಡಿಲ್ಲ. ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಬಂದಿದೆ ತಡ. ಎಲ್ಲ ಸಿನಿಮಾವನ್ನ ಎಲ್ಲ ಭಾಷೆಗೆ ಡಬ್ ಮಾಡಿ ರಿಲೀಸ್ ಮಾಡೋದು ಸಹಜನೇ. ಹೇಳ್ಕೊಳೋದಾದ್ರೆ ಕೆಲವೊಮ್ಮೆ ಡಬ್ಬಿಂಗ್ ಸಿನಿಮಾಗಳು ನಮ್ಮ ಸಿನಿಮಾಗಳನ್ನ ಮೀರಿಸಿ ಕಲೆಕ್ಷನ್ ಮಾಡಿರೋ ತುಂಬ ಉದಾಹರಣೆಗಳಿವೆ. ಮೊದಲಿಗೆ ಕನ್ನಡದಲ್ಲಿ ಇದುವರೆಗೂ ಎಷ್ಟು ಸಿನಿಮಾಗಳು ಡಬ್ ಆಗಿವೆ ಹಾಗೂ ಅದರಲ್ಲಿ ಟಾಪ್ 5 ಸಿನಿಮಾಗಳು ಯಾವುವು ಮತ್ತು ಅವು ಎಷ್ಟು ಕಲೆಕ್ಷನ್ ಮಾಡಿವೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಡಬ್ಬಿಂಗ್ ಸಿನಿಮಾ ಒಂದು ದೊಡ್ಡದಾಗಿ ಹಾಗೂ ಅದ್ದೂರಿಯಾಗಿ ರಿಲೀಸ್ ಆಗಿದ್ದು ಅಂದರೆ ಅದು ತೆಲುಗಿನ ಸೈರಾ ನರಸಿಂಹಾರೆಡ್ಡಿ. ಡಬ್ಬಿಂಗ್ ಸಿನಿಮಾಗಳು ಕೂಡ ಕರ್ನಾಟಕದಲ್ಲಿ ನೆಲೆ ಊರ್ಬೋದು ಹಾಗೂ ಕಲೆಕ್ಷನ್ ಮಾಡ್ಬೋದು ಅಂತ ತೋರಿಸಿಕೊಟ್ಟ ಸಿನಿಮಾ. ಸರ್ಪ್ರೈಸ್ ಅಂದರೆ ಇದರಲ್ಲಿ ಕಿಚ್ಚ ಸುದೀಪ್ ಕೂಡ ಆ್ಯಕ್ಟ್ ಮಾಡಿದರು. ಸೊ ಈ ಸಿನಿಮಾ ಕನ್ನಡಿಗರಿಗೆ ಈಸಿಲಿ ಕನೆಕ್ಟ್ ಆಗಿತ್ತು. ಆದರೂ ಕೂಡ ಸಿನಿಮಾ ಸಾಕಷ್ಟು ಮಿಕ್ಸ್ ಆ್ಯಂಡ್ ರೆಸ್ಪಾನ್ಸ್ ಕೂಡ ಪಡ್ಕೊಂಡಿತ್ತು. ಇವೆಲ್ಲದರ ನಡುವೆ 3ರಿಂದ 3.5 ಕೋಟಿಯಷ್ಟು ಕನ್ನಡ ವರ್ಷನಿಂದ ಗಳಿಸಿತ್ತು. ಈ ಸಿನಿಮಾದ ರೆಕಾರ್ಡ್ನ ಕರ್ನಾಟಕದಲ್ಲಿ ಇನ್ನೂ ಯಾವ ಡಬ್ಬಿಂಗ್ ಸಿನಿಮಾ ಕೂಡ ಬ್ರೇಕ್ ಮಾಡಿಲ್ಲ. ಯಾಕಂದರೆ ಯಾವ ಡಬ್ಬಿಂಗ್ ಸಿನಿಮಾ ಕೂಡ ಅಷ್ಟೊಂದು ಪ್ರಮೋಷನ್ ಆಗಲಿ ಅಥವಾ ಅದ್ದೂರಿಯಾಗಿ ರಿಲೀಸ್ ಆಗಿರಲಿಲ್ಲ. ಈ ಸಿನಿಮಾದ ಮಟ್ಟಿಗೇನೆ ಪ್ರಮೋಷನ್ ಮಾಡಿ ಹಾಗೂ ಅದ್ದೂರಿಯಾಗಿ ರಿಲೀಸ್ ಆಗಿದ್ದು ಅಂದರೆ ಅದು ಹಿಂದಿಯ ಸಲ್ಮಾನ್ ಖಾನ್ ರವರ ದಬಂಗ್ 3 ಸಿನಿಮಾ. ಇನ್ನು ಇದರಲ್ಲೂ ಕೂಡ ಕಿಚ್ಚ ಸುದೀಪ್ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದ ಕಾರಣ ಸಿನಿಮಾಗೆ ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆದರೆ ಸಿನಿಮಾ ಬಾಕ್ಸ್ ಆಫೀಸ್ ನಡಿ ಮಕಡೆ ಮಲಗಿತ್ತು. ಬರೋಬ್ಬರಿ ಕನ್ನಡ ವರ್ಷನಿಂದ 3 ಕೋಟಿಯಷ್ಟು ಈ ಸಿನಿಮಾ ಕಲೆ ಹಾಕಿತ್ತು. ಅನಂತರ ಬಂದ ಯಾವ ಡಬ್ಬಿಂಗ್ ಸಿನಿಮಾಗಳು ಕೂಡ ಕರ್ನಾಟಕದಲ್ಲಿ ಹೇಳ್ಕೊಳೋಷ್ಟು ಕಲೆಕ್ಷನ್ ಮಾಡಲಿಲ್ಲ. ಕೆಲವು ಸಿನಿಮಾಗಳು ಹೆಸರಿಗೆ ಮಾತ್ರ ಕನ್ನಡಕ್ಕೆ ಡಬ್ ಆಗಿತ್ತು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಸಿನಿಮಾಗೆ ತುಂಬಾ ನೆಗೆಟಿವ್ ಇದ್ದು ಕನ್ನಡ ಡಬ್ಬಿಂಗ್ನಲ್ಲಿ ಆದಿಪುರುಷ್ 2ರಿಂದ 3 ಕೋಟಿಯಷ್ಟು ಗಳಿಕೆ ಮಾಡಿತ್ತು. ಒಂದು ದೊಡ್ಡ ಸಿನಿಮಾಗೆ ಸಿಗಬೇಕಾಗಿರೋ ಶೋಸ್ ಆಗಲಿ ಸಿಗಲೇ ಇಲ್ಲ. ಕನ್ನಡಿಗರಿಗೆ ಆದಿಪುರುಷ್ ಸಿನಿಮಾವನ್ನು ಕನ್ನಡದಲ್ಲಿ ನೋಡೋಕ್ಕೆ ಅವಕಾಶನೇ ಇರಲಿಲ್ಲ. ಆದರೂ ಕೂಡ ಸಿನಿಮಾ 3ನೇ ಸ್ಥಾನದಲ್ಲಿದೆ. ಜೈಲರ್ ತಮಿಳಿನ ಜೈಲರ್ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಒಳ್ಳೆ ಓಪನಿಂಗ್ ಪಡೆದುಕೊಂಡಿತ್ತು. ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಕಡಿಮೆ ಶೋಸ್ಗಳಲ್ಲಿ. ರಜನಿಕಾಂತ್ ಅವರ ಹಿಂದಿನ ಸಿನಿಮಾ ಅಣ್ಣಾತ ಸಿನಿಮಾ ಕೂಡ ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗಿತ್ತು. ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೋತಿತ್ತು. ಇದರ ನಂತರ ಬಂದ ಜೈಲರ್ ಸಿನಿಮಾಗೆ ಕನ್ನಡದಲ್ಲಿ ಅಷ್ಟೊಂದು ಹೈಪ್ ಇರಲಿಲ್ಲ. ಆದರೆ ಸಿನಿಮಾ ಉತ್ತಮ ರೆಸ್ಪಾನ್ಸ್ ಪಡ್ಕೊಳ್ತು. 39 ಶೋಸ್ಗಳನ್ನ ಕೂಡ ಕೊಡಲಾಗಿತ್ತು. ಇವುಗಳಿಂದಲೇ 1.5 ಕೋಟಿಯಷ್ಟು ಕಲೆಕ್ಷನ್ ಮಾಡಿತ್ತು. ಸೊ ಸಿನಿಮಾ ಒಟ್ಟಾರೆ ಕನ್ನಡ ವರ್ಷನ್ 2.98 ಕೋಟಿಯಷ್ಟು ಕಲೆಕ್ಷನ್ ಮಾಡಿದೆ. ಇವುಗಳನ್ನ ಬಿಟ್ಟರೆ ಕನ್ನಡದಲ್ಲಿ ಡಬ್ಬಿಂಗ್ನಲ್ಲಿ ಅತಿ ಹೆಚ್ಚು ದುಡ್ಡು ಮಾಡಿರೋ ಸಿನಿಮಾ ತ್ರಿಬಲ್ ಆರ್. ಈ ಸಿನಿಮಾ ಕೂಡ 1,70,00,000ಕ್ಕಿಂತ ಹೆಚ್ಚು ಮೊತ್ತವನ್ನು ಕಲೆ ಹಾಕಿದೆ. ತ್ರಿಬಲ್ ಆರ್ ಸಿನಿಮಾ ಬರೋಬ್ಬರಿ 596 ಕೋಟಿಯಲ್ಲಿ ತಯಾರಾಗಿದೆ ಸಿನಿಮಾ. ಆದರೆ ಕರ್ನಾಟಕದಲ್ಲಿ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಗಲಿಲ್ಲ. ಕರ್ನಾಟಕದಲ್ಲಿ KBN ಪ್ರೊಡಕ್ಷನ್ ಹೌಸ್ ಡಿಸ್ಟ್ರಿಬ್ಯೂಟ್ನ ಹೊಣೆಗಾರಿಕೆ ಹೊಂದಿತ್ತು. ಆದರೆ ಸಿನಿಮಾ ಹೆಚ್ಚು ಜನರಿಗೆ ತಲುಪಲೇ ಇಲ್ಲ. ಸೊ ಇದಿಷ್ಟು ಸಿನಿಮಾಗಳು ಟಾಪ್ 5 ಕನ್ನಡ ಡಬ್ಬಿಂಗ್ ಸಿನಿಮಾಗಳು. ಇವುಗಳನ್ನ ಬಿಟ್ಟರೆ 1 ಕೋಟಿ ಕಲೆಕ್ಟ್ ಮಾಡಿದ ಸಿನಿಮಾ ಅಂದರೆ ಅದು ಇಂಗ್ಲೀಷ್ನ ಅವತಾರ್ ಸಿನಿಮಾ. ಸಲಾರ್ ಸಿನಿಮಾ ಕೂಡ ಕರ್ನಾಟಕದಲ್ಲಿ ಕಳಪೆ ಮಟ್ಟದ ಕಲೆಕ್ಷನ್ ಮಾಡಿತ್ತು. ಅದಕ್ಕೆ ಕಾರಣ ನಿಮ್ಗೆ ಗೊತ್ತೇ ಇದೆ. ಇವುಗಳ ಜೊತೆ ಅನಿಮಲ್ ಸಿನಿಮಾ ಕೂಡ ಕನ್ನಡ ವರ್ಷನ್ 89 ಲಕ್ಷ ಕಲೆಕ್ಟ್ ಮಾಡಿತ್ತು. ಧೂಮಮ್ ಸಿನಿಮಾ ಚೆನ್ನಾಗಿದ್ದು ಅದು ಆಡಿಯನ್ಸ್ಗಳಿಂದ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಂಡಿದ್ರೆ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡ್ತಿತ್ತು. ಆದರೆ ಸಿನಿಮಾ ಒಟ್ಟಾರೆ ಕಲೆಕ್ಟ್ ಮಾಡಿದ್ದೆ 3 ಕೋಟಿ. ಅದರಲ್ಲೂ ಕನ್ನಡ ವರ್ಷನ್ 76 ಲಕ್ಷ ಕಲೆಕ್ಷನ್ ಮಾತ್ರ ಅಷ್ಟೇ. ಸೊ ನೀವು ಯಾವ ಕನ್ನಡ ಡಬ್ಬಿಂಗ್ ಸಿನಿಮಾವನ್ನು ಥಿಯೇಟರಲ್ಲಿ ನೋಡಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳೊಂದಿಗೆ. ಸೈನಿಂಗ್ ಆಫ್ ಶಶಿ.